ಬಿಜೆಪಿ ಸರ್ಕಾರದ ಏನು ಕೋವಿಡ್ ಹಗರಣದ ನಂತರ ಸದ್ಯ ಏನಂತಾರೆ ಜಸ್ಟಿಸ್ ಕುನ್ನಾ ವರದಿ ನಂತರ ಪ್ರಥಮ FIR ದಾಖಲಾಗಿರ್ತಕ್ಕಂಥದ್ದು ಕೋವಿಡ್ ಹಗರಣದ ಬಗ್ಗೆ FIR ದಾಖಲಾಗಿದೆ. ಸದ್ಯ ಖುದ್ದು ನಮ್ಮ ಜೊತೆ ಏನು ಅಂತಂದರೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ ಅವರೇ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಪ್ರಥಮವಾಗಿ FIR ಆಗಿದೆ. ಆಫ್ಟರ್ ಜಸ್ಟಿಸ್ ಕುನ್ನಾ ವರದಿ ಆಯಿತು, ನಿಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಆದಮೇಲೆ FIR ಆಗಿದೆ. ಸರ್, ಇದು ಮುಂದೆ ತನಿಖೆ ಹೇಗಾಗುತ್ತೆ? ನೋಡಿ, FIR ಆದಮೇಲೆ ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಪೊಲೀಸ್ ಇಲಾಖೆ ತನ್ನದೇ ಆಗಿರ್ತಕ್ಕಂಥ ಒಂದು ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ. ಮಾಡಿ ಅದಕ್ಕೆ ಅವ್ರಿಗೆ ಮಾಹಿತಿ ಕಲೆ ಹಾಕಿ, ಸಾಕ್ಷಿಗಳನ್ನು ಕಲೆ ಹಾಕಿ, ಆಮೇಲೆ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡಿ ಅದಕ್ಕೆ ಅವರು ಮುಂದಿನ ಪ್ರೊಸೆಸನ್ನು ಮಾಡ್ತಾರೆ. ಚಾರ್ಜ್ ಶೀಟ್ ಫೈಲ್ ಮಾಡ್ತಕ್ಕಂಥದ್ದು ಅದು ಪ್ರಕ್ರಿಯೆ ಇದೆ. ಹಾಗಾಗಿ ಪೊಲೀಸ್ ಇಲಾಖೆಗೆ ಸಂಪೂರ್ಣ ಫ್ರೀಡಮ್ ಇದೆ. ಹಾಗಾಗಿ ಅವರು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಮೇಜರ್ಲಿ 2 ಇಲಾಖೆ ಸರ್, ಹೆಲ್ತ್ ಡಿಪಾರ್ಟ್ಮೆಂಟು ಮತ್ತು ನಿಮ್ಮ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಅತಿ ಹೆಚ್ಚು ಹಗರಣ ಆಗಿರತಕ್ಕಂಥದ್ದು. ಇದ್ರ ಬಗ್ಗೆ ಸರ್ ತಮಗೆ ಎಷ್ಟು ಮಾಹಿತಿ ಇದೆ? ಎಷ್ಟು ಅಂದಾಜು ಎಷ್ಟು ಕೋಟಿ ಹಗರಣ ಆಗಿದೆ? ನೋಡಿ, ಐ ಡೋಂಟ್ ವಾಂಟ್ ಟು ಗಿವ್ ದ ನಂಬರ್ಸ್, ಬಟ್ ಈಗ ಇಂಟ್ರಿಮ್ ರಿಪೋರ್ಟು ಜಸ್ಟಿಸ್ ಕುನ್ನಾ ಕಮಿಟಿದು ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಫೈನಲ್ ರಿಪೋರ್ಟ್ ಕೊಡೋದಿದೆ. ಈಗ ಮೇಲ್ನೋಟಕ್ಕೆ ಎಲ್ಲೆಲ್ಲಿ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದನ್ನು ಇಲಾಖಾ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಿದ ಮೇಲೆ ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಇಲ್ಲಿ ಕಂಡು ಬಂದಿರೋ ಹಿನ್ನೆಲೆಯಲ್ಲಿ ಅದು ಒಂದು FIR ಮಾಡಿದ್ದಾರೆ. ಅದಕ್ಕೆ ಯಾಕಂದರೆ ಇದರಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಇದೆ ಅಂತಕ್ಕಂಥದ್ದು ಕಂಡು ಬಂದಿರೋದ್ರಿಂದ ಇದರಲ್ಲಿ ಅಂದರೆ ಈ ಅವ್ಯವಹಾರ ಆಗಿದ್ದು ಕಂಡು ಬಂದು ಮಾಡಿದ್ದಾರೆ. ಅದನ್ನು ಪೊಲೀಸ್ ಇಲಾಖೆ ಅದನ್ನು ತನಿಖೆ ಮಾಡ್ತದೆ. ಸರ್, FIR ಏನೇನು ಮೆನ್ಷನ್ ಆಗಿರ್ತಕ್ಕಂಥದ್ದು ಸರ್? ಈಗ ಮೇನ್ಲಿ ಏನಂತಾರೆ N95 ಮಾಸ್ಕು ಮತ್ತು ಕೆಲವೊಂದು PPE ಕಿಟ್ ಅಂತ. ಈಗ ಎಷ್ಟು ವಿಚಾರಗಳ ಮೇಲೆ FIR ಆಗಿರ್ತಕ್ಕಂಥ? ಇಲ್ಲ, ಹಾಗೆ ನೋಡಿದರೆ ಅದು ಭಾಳಷ್ಟು ಪ್ರೊಕ್ಯೂರ್ಮೆಂಟಲ್ಲಿನೂ ಕೂಡ ಅವ್ಯವಹಾರ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತಕ್ಕಂಥದ್ದು ಅವರ ಇದು ಇದೆ. ಆದರೆ ಅದು ಡಿಟೇಲಾಗಿ ಇಲಾಖೆಗೆ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಸ್ಪಷ್ಟವಾಗಿ ಅವ್ಯವಹಾರ ಆಗಿದ್ದು ಕಂಡು ಬರ್ತಾಯಿದೆ ಅದ್ರ ಮೇಲೆ ಎನ್ಕ್ವೈರಿ ಮಾಡೋದಕ್ಕೆ FIR ಈಗ ದಾಖಲೆ ಒಂದಾಗಿದೆ. ಹಾಗಾಗಿ ಇನ್ನೂ ಪರಿಶೀಲನೆಯಲ್ಲಿದೆ, ಇದನ್ನು ಪ್ರೊಸೆಸ್ಸಲ್ಲಿದೆ. ಸದ್ಯಕ್ಕೆ ಒಂದು FIR ಮಾಡಿದ್ದಾರೆ. ಅದನ್ನು ಪೊಲೀಸ್ ಇಲಾಖೆ ಅದನ್ನು ತಾರ್ಕಿಕ ಹಂತಕ್ಕೆ ಒಯ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಕಾನೂನು ಪ್ರಕಾರ ಅವ್ರು ಮಾಡ್ತಾರೆ. BJP ಅವರು ಹೇಳ್ತಿದ್ದಾರೆ ಸರ್, ಇದೊಂದು ಸೇಡ್ನಿ ರಾಜಕೀಯ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ ಅಂತ. ಯಾರ ಮೇಲೆ ಸೇಡ್ ಮಾಡ್ತಿದ್ದೆ? ಅಲ್ಲಿ BJP ಮೇಲೆ ಯಾಕೆ ಸೇಡ್ ಮಾಡ್ತೀವಿ ನಾವು? ಅಲ್ಲ, ಈ ವಿಷಯ ಡೈವರ್ಟ್ ಮಾಡೋದು, ಅಧಿವೇಶನದಲ್ಲಿ ವಿಷಯ ಡೈವರ್ಟ್ ಮಾಡೋಕ್ಕೋಸ್ಕರ. ನೋಡಿ, ಈಗ BJP ಮೇಲೆ ಸೇಡ್ ಅವರು BJPದವರು ಇದ್ದಾಗ ಹಗರಣ ಆಗಿದ್ದು ಮಾಡಿದ್ದು BJP ಅವರು, ಮತ್ತು ಅವ್ರು ಅದೇ ಹೇಳಬೇಕಲ್ಲ ಈಗ. ಹಾಗಾಗಿ ಅವ್ರು ಏನನ್ನ ಹೇಳ್ಕೊಳ್ಳಿ, ಬಟ್ ರಾಜ್ಯದ ಜನರಿಗೆ, ಮಾಧ್ಯಮದ ಮಿತ್ರರಿಗಂತೂ ಗೊತ್ತಿದೆ ಅಲ್ಲ, ಕೋವಿಡಲ್ಲಂತೂ ಹಗರಣ ಆಗಿದ್ದು ಸತ್ಯ ಇದೆ ಅಂಥೇಳಿ. ಹಾಗಾಗಿ ತನಿಖೆನ ಮಾಡಬೇಕಲ್ಲ. ಇಷ್ಟು ಜನ ನೀವೇ ಕೇಳ್ತಿದ್ರಿ ಏನಾಯಿತು, ಇನ್ನೂ ಏನೂ ಮಾಡ್ತಾಯಿಲ್ಲ, ಏನಾಯಿತು ಇನ್ನೂ ಏನೂ ಮಾಡ್ತಾಯಿಲ್ಲ ಅಂತ. ಈಗ ನಾವು ತನಿಖೆ ಮಾಡಿ FIR ಮಾಡಿದ್ಮೇಲೆ ಈಗ ಅವರು ಆ ರೀತಿ ಹೇಳೋದು ಸಹಜ ಅದು. ಬಟ್ ನಮಗೆ ಆ ರೀತಿ ಯಾರ ಮೇಲೆ ಸೇಡ್ ತೀರಿಸ್ಕೊಳ್ತಕ್ಕಂಥ ಉದ್ದೇಶ ಸರ್ಕಾರದ್ದಿಲ್ಲ. ನಾವು ಇದನ್ನು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ, ಈ ರಾಜ್ಯದ ಜನರಿಗೆ ಆ ಕೋವಿಡ್ ಸಂದರ್ಭದಲ್ಲಿ ಜನ ಭಾಳ ಸಂಕಷ್ಟದಲ್ಲಿದ್ದರು, ಜನ ಭಯಭೀತರಾಗಿದ್ದರು. ಜನರಿಗೆ ಆಕ್ಸಿಜನ್ ಸಿಗದೇ ರೋಡಿನ ಮೇಲೆ ಪ್ರಾಣ ಬಿಟ್ಟವರು ಎಷ್ಟೋ ಜನ ಇದ್ದಾರೆ. ಆಮೇಲೆ ಈ ಸರ್ಕಾರಕ್ಕೆ ಜನರ ಜೀವ ಉಳಿಸೋಕ್ಕಾಗಲಿಲ್ಲ. ಯಾಕಾಗಿಲ್ಲ? ಅದೇನೋ ಅನಿವಾರ್ಯ ಅಲ್ಲ. ಇವರು ಪ್ರಾಪರ್ ಅಡ್ಮಿನಿಸ್ಟ್ರೇಷನ್ ಮಾಡ್ದೇ, ವ್ಯವಸ್ಥೆ ಸರಿಯಾಗಿ ಮಾಡ್ದೇ, ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡ್ದೇ, ಇವರ ಅಟೆನ್ಷನ್ ದುಡ್ಡು ಹೊಡೆಯೋದ್ರಲ್ಲಿರೋದ್ರಿಂದ ಈ ರೀತಿ ಅಡ್ಮಿನಿಸ್ಟ್ರೇಷನ್ ಆಗಿದೆ ಅಂತ ಏನು ಅನೇಕ ಪ್ರಕರಣಗಳು ಮಾಧ್ಯಮದಲ್ಲೇ ಭಾಳ ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲ ತೋರಿಸಿದಿರಿ. ಹಾಗಾಗಿ ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಹೆದರಿಕೆ ಇರಬೇಕು. ಇಂಥ ಸಂದರ್ಭದಲ್ಲಿ ನಾವು ಜನರ ಪರವಾಗಿ, ಜನರಿಗೋಸ್ಕರ, ಜನರ ಜೀವ ಉಳಿಸೋಗೋಸ್ಕರ ನಾವು ಕೆಲಸ ಮಾಡಬೇಕು. ಇಂಥ ಸಂದರ್ಭದಲ್ಲಿ ಬೇರೆ ರೀತಿ ಮಾಡಿದರೆ ಇದಕ್ಕೆ ಶಿಕ್ಷೆ ಆಗುತ್ತೆ, ಇದಕ್ಕೆ ಹೇಳೋರು ಕೇಳೋರು ಇದ್ದಾರೆ ಅಂತಕ್ಕಂಥದ್ದು ಒಂದು ಭಾವನೆ, ಹೆದರಿಕೆ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾಯಿದ್ದೀವಿ ವಿನ ಯಾರಿಗೋ ವಿಕ್ಟಿಮೈಸ್ ಮಾಡೋದಕ್ಕೆ ಅಥವಾ BJPಗೆ ವಿಕ್ಟಿಮೈಸ್ ಮಾಡೋದಕ್ಕೆ ಮಾಡ್ತಾಯಿಲ್ಲ. ಸರ್, ಈಗ FIR ದಾಖಲಾಯಿತು ಸರ್. ಈ SIT ರಚನೆ ಆಗುವಂಥದ್ದು, ನೀವು ಕ್ಯಾಬಿನೆಟ್ ಸಬ್ ಕಮಿಟಿ ಮೆಂಬರ್ ಆಗಿದ್ದೀರಿ. ಸೊ SIT ರಚನೆ ಆಗುವಂಥದ್ದು ಮುಂದೆ ಯಾವುದು ಹಂತ ಆಗುತ್ತೆ ಅಂತ? ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು ಅವರು ತೆಗೆದುಕೊಳ್ತಾರೆ. ಈಗ ಇಲ್ಲಿ ನಮ್ಮಲ್ಲಿ ಏನೇನು ಮೇಲ್ನೋಟಕ್ಕೆ ಕಂಡು ಬಂದಿದೆ, ಇದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದಲ್ಲದೆ ಬೇರೆ ಬೇರೆ ಪ್ರಕ್ರಿಯೆನೂ ಪ್ರಾರಂಭ ಆಗಿದೆ. ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನೂ ಕೂಡ ಆಗ್ತದೆ. ಯಾಕಂದರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅವ್ರಿಗೆ ನೋಟಿಸ್ ಕೊಟ್ಟು ಪ್ರೊಸೀಜರ್ ಫಾಲೋ ಮಾಡಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನೂ ಆಗ್ತದೆ. ಎಲ್ಲಿ FIR ಅವಶ್ಯಕತೆ ಇರ್ತದೆ FIR ಮಾಡ್ತಾರೆ. ಆಮೇಲೆ ಯಾರಿಂದ ಹಣ ವಸೂಲಿ ಮಾಡಬೇಕು ಅಂತ ಕುನ್ನಾ ಕಮಿಟಿಯಲ್ಲಿ ಹೇಳಿದ್ದಾರೆ. ಯಾರಿಂದ ಎಷ್ಟು ಹಣ ವಸೂಲಿ ಮಾಡಬೇಕಂತೂ ಹೇಳಿದ್ದಾರೆ. ಅವ್ರಿಗೆಲ್ಲ ನೋಟಿಸು ಕೊಟ್ಟಾಗಿದೆ. ಇದೊಂದು ಪ್ರಕ್ರಿಯೆ ಇದೆ. ಇದು ಕೇವಲ ಇವ್ರು FIR ಆದ ತಕ್ಷಣ ಅವ್ರು ಯಾಕೆ ಭಯಭೀತರಾಗ್ತಾ ಇದ್ದಾರೆ? ದಿಸ್ ಇಸ್ ಎ ಪ್ರೊಸೆಸ್. ಇಲ್ಲಿ
ಬೇರೆ ಬೇರೆ ಯಾರ್ಯಾರು ಸಪ್ಲೈಯರ್ಸ್ ಇದ್ದಾರೆ ಅವ್ರಿಗೆ ನೋಟಿಸ್ ಹೋಗಿದೆ ದುಡ್ಡು ರಿಕವರಿ ಮಾಡೋದಕ್ಕೆ. ಆಮೇಲೆ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವ್ರ ಮೇಲೂ ಕೂಡ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನೂ ಕೂಡ ಸಪ್ರೇಟಾಗಿ ಆಗ್ತಾಯಿದೆ. ಹಾಗಾಗಿ ದಿಸ್ ಈಸ್ ಎ ಪ್ರೊಸೆಸ್. ಇದು ನಮ್ಮ ಕಮಿಟ್ಮೆಂಟ್ ಇತ್ತು ಈ ರಾಜ್ಯದ ಜನರಿಗೆ. ಕೋವಿಡಲ್ಲಿ ಆಗಿರ್ತಕ್ಕಂಥ ಹಗರಣ ತನಿಖೆ ಮಾಡ್ತೀವಿ, ಇದರಲ್ಲಿ ಶಾಮೀಲಾಗಿದ್ದವರಿಗೆ ನಾವು ಶಿಕ್ಷೆ ಕೊಡಿಸ್ತೀವಿ ಅಂತ ನಮ್ಮದೇನು ಪಣ ಇತ್ತಲ್ಲ, ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇದು 100% ಲಾಜಿಕಲ್ ಎಂಡಿಗೆ ಹೋಗುತ್ತೆ. 100%. ನಿಮಗೇನಾದ್ರು ಡೌಟ್ ಇದೆಯಾ? ಇಲ್ಲ ಸರ್, ಯಾಕಂದರೆ ವಿಪಕ್ಷದಲ್ಲಿ ಇದ್ದಾಗ ಜಾಸ್ತಿ ಹೇಳಿದ್ರಿ ಸರ್ ಈ ಹಗರಣದ ಬಗ್ಗೆ. ನಾನೇ ಹೇಳಿದ್ದೀನಿ, 10 ಸಾರಿ ಮಾಡಿದ್ದೀನಿ. ನಾನು ಅವಾಗ ಅಸೆಂಬ್ಲಿಯಲ್ಲಿ ಇರಲಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ನಾನು ಅನೇಕ ಸಾರಿ ಮಾಧ್ಯಮ ಮಿತ್ರರ ಕೂಡ ಜೊತೆ ಮಾತಾಡಿ ಹೇಳಿದ್ದೀನಿ. ನಮ್ಮ ಅನೇಕ ಅಸೆಂಬ್ಲಿಯಲ್ಲಿ ನಮ್ಮ ಪ್ರಿಯಾಂಕ್ ಹೇಳಿದ್ದಾರೆ, ಮತ್ತು ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಮಾಧ್ಯಮದವರು ಕೂಡ ಅದಕ್ಕೆ ನೀವು ಹೈಲೈಟ್ ಮಾಡಿದ್ದೀರಿ. ಖಂಡಿತವಾಗಿ ಇದಕ್ಕೆ ನಾವು ತಾರ್ಕಿಕ ಹಂತಕ್ಕೆ ಒಯ್ಯಲಿಕ್ಕೇ ಇದು ಪ್ರಾರಂಭ ಮಾಡಿರೋದು. ಹಾಗಾಗಿ ಇದರಲ್ಲಿ ನಾವು ಯಾವ FIR ಆದಮೇಲೆ ನಾನು ಯಾರು ಏನು ಅಂತ ಯಾಕೆ ಹೇಳಕ್ಕೆ ಹೋಗ್ತಾ ಇಲ್ಲ ಅಂದರೆ, ವೆನ್ ಇನ್ವೆಸ್ಟಿಗೇಷನ್ ಇಸ್ ಹ್ಯಾಪ್ನಿಂಗ್ ಆ್ಯಸ್ ಎ ಮಿನಿಸ್ಟರ್ ಐ ಶುಡ್ ನಾಟ್ ಕಮೆಂಟ್ ಆನ್ ದ್ಯಾಟ್. ಯಾಕಂದರೆ ಇಟ್ ವಿಲ್ ಬಿ ಆ್ಯಸ್ ಇಫ್ ಐ ಆಮ್ ಗಿವಿಂಗ್ ಎ ಡೈರೆಕ್ಷನ್ ಟು ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಕೆಲವೊಂದು ಪ್ರಭಾವಿ ರಾಜಕೀಯ ವ್ಯಕ್ತಿಗಳು ಕೂಡ ಪಾರ್ಟ್ ಆಫ್ ದಟ್ ಇದು ಆಗಿದ್ರು. ನೋಡಿ, ಯಾರೇ ಎಷ್ಟೇ ದೊಡ್ಡವರಾಗಿರಲಿ, ಈ ತನಿಖೆಯಲ್ಲಿ 100% ಆಗಿ ಯಾರೇ ಇದ್ದರೂ ಕೂಡ ಅವರು ಯಾರ್ಯಾರು ಇನ್ವಾಲ್ವ್ಮೆಂಟ್ ಯಾವ ಹಂತದಲ್ಲಿದೆ, ಇದಕ್ಕೆ ತನಿಖೆಗೆ ನಾವು ಟೋಟಲ್ ಫ್ರೀಡಮನ್ನು ಕೊಟ್ಟಿದ್ದೀವಿ ಪೊಲೀಸ್ ಇಲಾಖೆಗೆ, ಅಧಿಕಾರಿಗಳಿಗೆ. ಯಾಕಂದರೆ ನಾವು ಆ್ಯಸ್ ಎ ಮಿನಿಸ್ಟರ್ ನಾನು ಡೈರೆಕ್ಟ್ಲಿ ಅದರಲ್ಲಿ ನಾವು ಕಮೆಂಟ್ ಮಾಡೋಕ್ಕೂ ಹೋಗೋದಿಲ್ಲ, ನಾವು ಅದ್ರ ಬಗ್ಗೆ ನಾವು ಯಾವ ಡೈರೆಕ್ಷನ್ನು ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನನಗೆ ಗೊತ್ತಿದೆ, ನಾವು ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಸಚಿವನಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀವಿ. ಹಾಗಾಗಿ ನಾವು ಆ ಒಂದು ಇಲಾಖೆ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಸಂಪೂರ್ಣ ಫ್ರೀಡಮ್ ಕೊಡಬೇಕು. ನಾವು ಯಾರಿಗೋ ವಿಕ್ಟಿಮೈಸ್ ಮಾಡೋಕ್ಕೆ ಮಾಡ್ತಾ ಇಲ್ಲ. ನಾವು ವಿ ಹ್ಯಾವ್ ಗಿವನ್ ಫುಲ್ ಟೋಟಲ್ ಫ್ರೀಡಮ್ ಟು ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್. ಲೆಟ್ ದೆಮ್ ಇನ್ವೆಸ್ಟಿಗೇಟ್ ಆ್ಯಂಡ್ ಫೈಂಡ್ ಔಟ್ ವಾಟ್ ದ ಫ್ಯಾಕ್ಟ್ ಈಸ್. ಇವಿಷ್ಟು ವೈದ್ಯಕೀಯ ಶಿಕ್ಷಣ ಸಚಿವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.